ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತವನ್ನು ಬಯಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡುವುದರ ಮೂಲಕ ನಿಮ್ಮ ಭಕ್ತಿಯನ್ನು ತೋರ್ಪಡಿಸಿ ಎಂದು ಹೇಳುತ್ತಾ, ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳೋಣ. ಜೀವನದಲ್ಲಿ ಇರಬೇಕಾಗಿರುವಂತಹ ಅಷ್ಟ ಐಶ್ವರ್ಯಗಳು ಯಾವುದು ಎಂದು ನೋಡಿದಾಗ, ಒಂದನೆಯದು ದಿನವೂ ಕೂಡ ನಾವು ತಂದೆ ತಾಯಿಯರ ದರ್ಶನವನ್ನು ಪಡೆಯುವುದು. ಇನ್ನು ಎರಡನೆಯದು ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿಯನ್ನು ನಮ್ಮ ಜೀವನದಲ್ಲಿ ನಾವು ಹೊಂದುವುದು. ಇನ್ನು ಮೂರನೆಯದು ಮಾತು ಕೇಳುವಂತಹ ಮಕ್ಕಳು ನಮ್ಮ ಜೊತೆಗೆ ಇರುವುದು. ನಾಲ್ಕನೆಯದು ಯಾವುದೇ ಸಾಲಗಳು ಇಲ್ಲದೆ ನಮ್ಮ ಜೀವನವನ್ನು ನಾವು ನಡೆಸುವುದು. ಇನ್ನು ಐದನೆಯದು ನಮ್ಮ ಅವಸರಕ್ಕೆ ತಕ್ಕಷ್ಟು ಹಣ ಇರುವುದು. ಆರನೆಯದು ಏನೇ ತಿಂದರೂ ಕೂಡ ಅರಗಿಸಿಕೊಳ್ಳುವಂತಹ ಶಕ್ತಿ, ಆರೋಗ್ಯ ನಮ್ಮ ಜೀವನದಲ್ಲಿ ಇರುವುದು. 10 ಜನರಲ್ಲಿ ಗೌರವಾನ್ವಿತವಾಗಿ ಇರುವುದು. ಎಂಟನೆಯದು ನಮಗಾಗಿ ಒಳ್ಳೆಯದನ್ನು ಬಯಸುವಂತಹ ಸ್ನೇಹಿತರು ನಮ್ಮ ಜೊತೆಗೆ ಇರುವುದು. ಚಿಂತಿಸದಿರು, ಕೆಟ್ಟವರಿಗೆ ಕಾಲ ಎನ್ನುವುದು ಸಮಯಕ್ಕೆ ಹೇಗೆ ಕಾಲು ಎಳೆಯುತ್ತದೆಯೋ ಹಾಗೆಯೇ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈಯನ್ನು ಹಿಡಿಯುತ್ತದೆ. ಆ ಕ್ಷಣಕ್ಕೆ ಮಾತ್ರ ನಿಮಗೆ ಕೆಟ್ಟದ್ದು ಆಗಬಹುದು, ಆದರೆ ಕಾಲ ಎನ್ನುವುದು, ಸಮಯ ಎನ್ನುವುದು ಬಂದಾಗ ನಿಮ್ಮ ಜೀವನದಲ್ಲಿ ನಿಮಗೂ ಕೂಡ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ನಿಮ್ಮ ಜೀವನದ ನಿಜವಾದ ಸಂಗಾತಿ ಯಾರು ಅಂದರೆ ಅಪ್ಪ, ಅಮ್ಮ, ಹೆಂಡತಿ, ಮಗ, ಮಗಳು, ಸ್ನೇಹಿತರು ಇಲ್ಲವೇ ಇಲ್ಲ. ಹಾಗಾದರೆ ನಿಜವಾದ ಸಂಗಾತಿ ಯಾರು ಎಂದರೆ ನಿಮ್ಮ ದೇಹ. ನಿಮ್ಮ ದೇಹವನ್ನು ನೀವು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಿ. ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ ನಂತರ ಯಾರು ನಿಮ್ಮೊಂದಿಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಕ್ಷಣಕ್ಕೆ ಮಾತ್ರ ನಾವು ನಿಮ್ಮೊಂದಿಗೆ ಇರುತ್ತೇವೆ ಎಂದು ಹೇಳುತ್ತಾರೆ, ಆದರೆ ಕಷ್ಟ ಸಮಯದಲ್ಲಿ ಮಾತ್ರ ಯಾರೂ ಕೂಡ ಇರುವುದಕ್ಕೆ ಹೋಗುವುದೇ ಇಲ್ಲ. ಜಗತ್ತಿನ ಎಲ್ಲ ಕೆಲಸಗಳನ್ನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಲಿ. ಆತ್ಮವಿಶ್ವಾಸವೊಂದು ಮನುಷ್ಯನ ಬಳಿಯಲ್ಲಿ ಇದ್ದರೆ ಏನು ಬೇಕಾದರೂ ಕೂಡ ಮಾಡಿ ಸಾಧಿಸಬಹುದು. ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎನ್ನುವಂತಹ ಅಹಂಕಾರವಾಗಲಿ ಜಂಬವಾಗಲಿ ಇರಲೇಬಾರದು. ಜಂಬ ಎನ್ನುವುದು ಇದ್ದರೆ ಮನುಷ್ಯನನ್ನ ಮೇಲೆ ಬರುವುದಕ್ಕೆ ಅದು ಬಿಡುವುದೇ ಇಲ್ಲ. ಕೆಟ್ಟ ಕರ್ಮಗಳಿಗೆ ಅಷ್ಟೇ ಅಲ್ಲ, ಅಳತೆ ಮೀರಿದಂತಹ ಒಳ್ಳೆಯತನಕ್ಕೂ ಕೂಡ ಎಷ್ಟೋ ಸಲ ಶಿಕ್ಷೆ ಆಗುತ್ತದೆ. ಹಾಗಾಗಿ ಎಲ್ಲಿ ಹೇಗೆ ವರ್ತಿಸಬೇಕು ಎನ್ನುವುದು ಕೂಡ ತುಂಬಾ ಮುಖ್ಯವಾಗುತ್ತದೆ ನೋಡಿ. ಕೋಪ ಅನ್ನುವುದು ವೇಗವಾಗಿ ಬಂದು ಒಳ್ಳೆಯತನವನ್ನು ಕ್ಷಣದಲ್ಲಿ ನಾಶ ಮಾಡಿ ಬಿಡುತ್ತದೆ. ಹಾಗಾಗಿ ಕೋಪವನ್ನು ಎಲ್ಲಿ ಹೇಗೆ ಬಳಸಬೇಕು ಎನ್ನುವುದು ಕೂಡ ತಿಳಿದಿರಬೇಕಾಗುತ್ತದೆ. ಆದರೆ ತಾಳ್ಮೆ ಅನ್ನುವುದು ತಡವಾಗಿ ಬಂದು ಒಳ್ಳೆಯತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ. ತಾಳ್ಮೆ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಬೇಕಾಗುತ್ತದೆ. ನೀನು ಏನನ್ನ ಬಯಸುತ್ತಾ ಇರುವೆಯೋ ಅದು ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಆದರೆ ಬರುವವರೆಗೂ ಕೂಡ ನಿನ್ನ ಬಳಿಯಲ್ಲಿ ತಾಳ್ಮೆ ಎನ್ನುವುದು ಇರಲಿ. ಸಮಯವಾದಾಗ ನಿನ್ನನ್ನು ಬಂದು ಅದು ಸೇರುತ್ತದೆ. ತಾಳ್ಮೆಗೆ ಬೆಲೆ ಕೊಡು, ಸಮಯಕ್ಕೆ ಬೆಲೆಯನ್ನು ಕೊಡು. ಯಾವಾಗಲೂ ಕೂಡ ಬೇರೆಯವರು ಏನಂದುಕೊಳ್ಳುತ್ತಾರೋ ಎನ್ನುವಂತಹ ಭಯ ಭೀತಿಯಲ್ಲಿಯೇ ಕಾಲವನ್ನು ಕಳೆಯಬೇಡ. ಬದುಕುವುದು ನಿಜ ಜೀವನದ ಬಹುದೊಡ್ಡವಾಗಿರುವಂತಹ ಸೆರವಾಸ. ಭಯವನ್ನು ಬಿಟ್ಟು ಬದುಕುವುದೇ ನಿಜವಾದ ಜೀವನ. ಹಾಗಾಗಿ ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ಬೇರೆಯವರ ಅಭಿಪ್ರಾಯಕ್ಕಾಗಿ ಕಾಯಲೇಬೇಡಿ. ಒಳ್ಳೆಯ ಮಾರ್ಗಗಳನ್ನು, ಒಳ್ಳೆಯ ಸೂತ್ರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಅಧರ್ಮದಿಂದ ಶತ್ರುವು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಧರ್ಮ ಎನ್ನುವುದು ಎದುರಾಗುವಾಗ ಕರ್ಮ ಅವನನ್ನು ಎಂದಿಗೂ ಕೂಡ ಬಿಡುವುದೇ ಇಲ್ಲ. ಅವನ ನಿರ್ನಾಮ ಯಾರಿಂದಲೂ ಕೂಡ ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ.
ಜನ ಅಥವಾ ಮನುಷ್ಯ ಯಾವಾಗಲೂ ಕೂಡ ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ, ಸತ್ಯದ ದಾರಿಯಲ್ಲಿ ನಡೆಯುವುದನ್ನು ಕಲಿಯಬೇಕು. ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮವಾಗಿರುವಂತಹ ಸ್ನೇಹ. ಮನಸ್ಸನ್ನು ಮೊದಲು ಕೇಂದ್ರೀಕರಿಸಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಮನಸ್ಸಿನ ಮಾತನ್ನು ಆಲಿಸಿ. ಮನಸ್ಸು ಯಾವಾಗಲೂ ಕೂಡ ಕೆಟ್ಟದ್ದನ್ನು ಮಾಡುವುದಕ್ಕೆ ಪ್ರಚೋದನೆಯನ್ನು ಕೊಡುವುದೇ ಇಲ್ಲ. ಒಂದು ವೇಳೆ ನಮ್ಮ ಸ್ನೇಹಿತರೇ ನಮಗೆ ಕೆಟ್ಟ ದಾರಿಯ ಕಡೆಗೆ ಕರೆದುಕೊಂಡು ಹೋಗಿರುವಂತಹ ಅಥವಾ ನೂಕುವಂತಹ ಉದಾಹರಣೆಗಳು ನಮ್ಮ ಜೀವನದಲ್ಲಿ ಅಥವಾ ಇತರರ ಜೀವನದಲ್ಲಿ ನಮಗೆ ಕಾಣುತ್ತವೆ. ಆದರೆ ಯಾವ ವ್ಯಕ್ತಿಯು ತನ್ನ ಮನಸ್ಸಿನ ಮಾತನ್ನು ಆಲಿಸುತ್ತಾನೆಯೋ, ಯಾವ ವ್ಯಕ್ತಿಯು ಮನಸ್ಸಿನ ಮಾತಿಗೆ ಮಹತ್ವವನ್ನು ಕೊಡುತ್ತಾನೆಯೋ, ಖಂಡಿತವಾಗಿಯೂ ಕೂಡ ಆತನು ಒಳ್ಳೆಯ ದಾರಿಯಲ್ಲಿಯೇ ತನ್ನ ಜೀವನವನ್ನು ರೂಪಿಸಿಕೊಳ್ಳುತ್ತಾನೆ. ಆದರೆ ಮನಸ್ಸನ್ನು ಗೆಲ್ಲುವಲ್ಲಿ ವಿಫಲನಾದರೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗಿ ಬಿಡುತ್ತದೆ. ಮನಸ್ಸನ್ನು ಗೆಲ್ಲುವಲ್ಲಿ ನಾವು ಸಫಲತೆಯನ್ನು ಕಾಣಬೇಕು. ಸ್ವರ್ಗದ ಕನಸನ್ನು ಬಿಟ್ಟು ಬಿಡು, ನರಕದ ಭಯವನ್ನು ಬಿಟ್ಟು ಬಿಡು. ಏನೇ ಬಂದರೂ ಕೂಡ ದೇವರ ಮೇಲೆ ಹಾಕಿ ನೀನು ಮಾತ್ರ ನಿನ್ನ ದಾರಿಯಲ್ಲಿ ಮುಂದುವರಿ. ಯಾರಿಗೆ ಗೊತ್ತು ಯಾವುದು ಪಾಪ ಯಾವುದು ಪುಣ್ಯ ಎಂದು? ನಿನ್ನ ಕೆಲಸವನ್ನು ನೀನು ನಿಷ್ಠೆಯಿಂದ ಮಾಡು ಸಾಕು. ಆದರೆ ಇಷ್ಟನ್ನೇ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ಯಾರ ಮನಸ್ಸಿಗೂ ಕೂಡ ನೋಯಿಸುವುದಕ್ಕೆ ಹೋಗಲೇಬಾರದು. ಸ್ವಾರ್ಥಕ್ಕಾಗಿ ಯಾರಿಗೂ ಕೂಡ ಕಣ್ಣೀರನ್ನು ಹಾಕಿಸಬೇಡ. ಉಳಿದೆಲ್ಲವನ್ನ ಭಗವಂತನಿಗೆ ಬಿಟ್ಟು ಬಿಡು. ಆತ ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ಭಗವಂತ ಇದ್ದಾಗ ಅಲ್ಲಿ ನಮ್ಮ ಅವಶ್ಯಕತೆ ಇರುವುದೇ ಇಲ್ಲ. ಇಲ್ಲಿ ಸಂಬಂಧ ದೊಡ್ಡದ್ದಲ್ಲ, ಪದವಿ ಎನ್ನುವುದು ದೊಡ್ಡದ್ದಲ್ಲ, ಹಣವಿದ್ದವನು ದೊಡ್ಡವನು ಅನಿಸಿಕೊಳ್ಳುವುದಿಲ್ಲ. ಯಾರ ಬಳಿಯಲ್ಲಿ ಜ್ಞಾನ ಎನ್ನುವುದು ಇರುತ್ತದೆಯೋ, ಯಾರ ಬಳಿಯಲ್ಲಿ ಸಂಸ್ಕಾರ ಎನ್ನುವುದು ಇರುತ್ತದೆಯೋ, ಯಾರು ಕಷ್ಟದ ಸಮಯದಲ್ಲಿ ಮನುಷ್ಯತ್ವ ದೊಡ್ಡದು ಎಂದು ತೋರಿಸಿಕೊಡುತ್ತಾರೆಯೋ, ಯಾರು ಕಷ್ಟ ಕಾಲದಲ್ಲಿ ಹೆಗಲಿಗೆ ಹೆಗಲನ್ನು ಕೊಡುವವನೋ ನಿಜವಾದ ದೊಡ್ಡವನು ಅವನು. ಆ ವ್ಯಕ್ತಿಯು ನಿಜವಾಗಿಯೂ ಕೂಡ ದೊಡ್ಡವನು ಆಗಿರುತ್ತಾನೆ. ನಾವು ಎಷ್ಟೇ ಅನ್ಯಾಯಕ್ಕೆ ಒಳಗಾಗಿ ಇದ್ದರೂ ಕೂಡ, ನಾವು ಎಷ್ಟೇ ಅನ್ಯಾಯಕ್ಕೆ ಒಳಗಾದರೂ, ನಾವು ಎಷ್ಟೇ ಅಪಮಾನಗಳನ್ನು ಎದುರಿಸಿದರೂ ಕೂಡ, ಅಷ್ಟೊಂದು ಸಲ ಕೆಳಗೆ ಬಿದ್ದರೂ ಕೂಡ ಮುಖ್ಯವಾಗುವುದು ಯಾವುದು ಗೊತ್ತೇನು? ನಾವು ಆ ಪರಿಸ್ಥಿತಿಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತಿದ್ದೇವೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಏಕೆಂದರೆ ಜೀವನದಲ್ಲಿ ನಮ್ಮ ಬದುಕು ನಿರ್ಧಾರವಾಗುವುದು ಆ ಒಂದು ಪರಿಸ್ಥಿತಿಯಲ್ಲಿಯೇ. ನಾವು ಯಾವ ಚಪ್ಪಲಿಯನ್ನು ತೊಡುತ್ತಾ ಇದ್ದೇವೆ ಎನ್ನುವುದರಿಂದ ಅಲ್ಲವೇ ಅಲ್ಲ, ಬದಲಿಗೆ ನಾವು ಯಾವ ದಾರಿಯಲ್ಲಿ ಹೆಜ್ಜೆಯನ್ನು ಇಡುತ್ತಾ ಇದ್ದೇವೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ ಜೀವನದಲ್ಲಿ. ಯಾರ ಪಾಪವನ್ನು ಕೂಡ ನೀನು ತೆಗೆದುಕೊಳ್ಳಲು ಬರುವುದೂ ಕೂಡ ಇಲ್ಲ. ಹಾಗೆಯೇ ಇನ್ನೊಬ್ಬರ ಪುಣ್ಯ ನಮಗೆ ಸಿಗುವುದೂ ಕೂಡ ಇಲ್ಲ. ನಾವು ಏನು ಅನುಭವಿಸುತ್ತಾ ಇರುತ್ತೇವೆಯೋ ಅದು ನಾವು ಮಾಡಿರುವಂತಹ ಕರ್ಮ ಫಲಗಳು ಆಗಿರುತ್ತವೆ. ಹಾಗಾಗಿ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು, ಒಳ್ಳೆಯ ಅಂಶಗಳನ್ನೇ ಮೈಗೂಡಿಸಿಕೊಳ್ಳಬೇಕು, ಒಳ್ಳೆಯ ದಾರಿಯಲ್ಲಿಯೇ ಮುಂದುವರಿಯಬೇಕು. ಹುಟ್ಟು ಸಾವು, ಸುಖ ದುಃಖ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ. ನಾವು ಜೀವನದಲ್ಲಿ ಅನಿವಾರ್ಯವಾದವರನ್ನು ಹೊಂದಿಸಿಕೊಳ್ಳುವುದನ್ನು ಕಲಿಯಬೇಕು. ಕಷ್ಟ ಬಂದಾಗ ಕೊರಗುವುದು ಎಂದಿಗೂ ಕೂಡ ಸರಿ ಅಲ್ಲವೇ ಅಲ್ಲ. ಅನಿವಾರ್ಯವಾಗಿರುವಂತಹ ಕರ್ತವ್ಯ ಪಾಲನೆಯಲ್ಲಿ ನಾವು ದುಃಖಿಸುವುದಕ್ಕೆ ಹೋಗಲೇಬಾರದು. ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಾವು ಮುಂದುವರಿಸಬೇಕು.
ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿ ಎನ್ನುವುದು ಆಗುತ್ತಾ ಹೋಗುತ್ತದೆಯೋ ಅಲ್ಲಿ ಮತ್ತು ಅಧರ್ಮದ ಪ್ರಾಬಲ್ಯ ಎನ್ನುವುದು ಹೆಚ್ಚಾಗುತ್ತಾ ಹೋಗುತ್ತದೆಯೋ ಆಗ ನಾನು ಸ್ವಯಂ ಅವತಾರವನ್ನು ತಾಳುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿ, ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ ನಾನು ಬಂದೇ ಬರುತ್ತೇನೆ ಎಂದು ಹೇಳುತ್ತಾನೆ ಈ ಕೃಷ್ಣ ಪರಮಾತ್ಮ. ಜೀವನ ಎಂದರೆ ಎಲ್ಲದಕ್ಕೂ ಕೂಡ ಎಲ್ಲರಿಗೂ ಹೆದರಿ ಬದುಕುವುದು ಅಲ್ಲವೇ ಅಲ್ಲ, ಎಲ್ಲರೆದುರು ಎಲ್ಲರನ್ನ ಎದುರಿಸಿ ಎಲ್ಲರ ಮಧ್ಯೆ ಛಲದಿಂದ ಬದುಕಿ ಬಾಳುವುದೇ ನಿಜವಾದ ಜೀವನ. ಜೀವನದಲ್ಲಿ ಸಮಸ್ಯೆಗಳು ಬರುವುದು ಸಹಜ. ಆದರೆ ಆ ಸಮಸ್ಯೆಗಳನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ, ಆ ಸಮಸ್ಯೆಗಳನ್ನು ನಾವು ಹೇಗೆ ಎದುರಿಸಿ ಮೆಟ್ಟಿ ನಡೆಯುತ್ತೇವೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಮಾತಿಗೆ ಒಂದು ಅರ್ಥ ಇದ್ದರೆ ಮೌನಕ್ಕೆ ಸಾವಿರಾರು ಅರ್ಥ ಇರುತ್ತದೆ. ನಾವು ಯಾರನ್ನಾದರೂ ಸಂಪೂರ್ಣ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಮೊದಲು ಅವರ ಮೌನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಮಾತಿಗೆ ಒಂದು ಅರ್ಥ ಇದ್ದರೆ ಮೌನಕ್ಕೆ ಸಾವಿರಾರು ಅರ್ಥ ಇರುತ್ತದೆ. ಮಾತಿನಿಂದ ಏನು ಬೇಕಾದರೂ ಕೂಡ ಆಗಬಹುದು, ಆದರೆ ಮೌನದಿಂದ ಬಹಳ ದೊಡ್ಡದ್ದೇ ಆಗುತ್ತದೆ. ಒತ್ತಡ ಇಲ್ಲದೆ ಇರುವಂತಹ ಉದ್ಯೋಗ ಯಾವುದೂ ಕೂಡ ಇರುವುದಿಲ್ಲ. ನಷ್ಟ ಇಲ್ಲದೆ ಇರುವಂತಹ ವ್ಯಾಪಾರ ಯಾವುದೂ ಕೂಡ ಇರುವುದಿಲ್ಲ. ಕಷ್ಟ ಇಲ್ಲದೆ ಇರುವಂತಹ ವ್ಯವಸಾಯ ಇಲ್ಲವೇ ಇಲ್ಲ. ನೋವು ಇಲ್ಲದೆ ಇರುವಂತಹ ಸಂಸಾರ ಯಾವುದೂ ಕೂಡ ಇಲ್ಲ. ಸಮಸ್ಯೆಗಳೇ ಇಲ್ಲದೆ ಇರುವಂತಹ ಮನುಷ್ಯನು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇವೆಲ್ಲವುಗಳನ್ನು ನಾವು ಜೀವನದಲ್ಲಿ ಎದುರಿಸಲೇಬೇಕು, ಜಯಿಸಲೇಬೇಕು. ಅಂದಾಗ ಮಾತ್ರ ಜೀವನ ಎನ್ನುವುದು ಪರಿಪಕ್ವವಾಗುವುದು. ಜೀವನ ಎನ್ನುವುದು ಹೀಗೆ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಕೆಲವೊಮ್ಮೆ ಕಷ್ಟ ಕಾಲವೂ ಕೂಡ ಬರಬಹುದು, ಕೆಲವೊಮ್ಮೆ ಒಳ್ಳೆಯ ಕಾಲವೂ ಕೂಡ ಬರಬಹುದು. ಕಷ್ಟ ಕಾಲದಲ್ಲಿ ನೀನು ಹೇಗೆ ಕುಗ್ಗದೆ ಮುಂದೆ ಬರೆಯುತ್ತೀಯ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಆ ಕಷ್ಟ ಕಾಲವೇ ನಿನ್ನ ಜೀವನದ ಒಳ್ಳೆಯ ದಿನಗಳನ್ನು ರೂಪಿಸಿಕೊಳ್ಳುವಲ್ಲಿ ಸಹಕಾರವನ್ನು ಮಾಡುತ್ತದೆ. ಹಿಂದೆ ನಡೆದಂತಹ ಘಟನೆಗಳನ್ನು ನೆನಪಿನಲ್ಲಿ ಇಡುವಿರೋ ಅಥವಾ ಮುಂದುವರಿಯುವಿರೋ, ಆದರೆ ಅದರಿಂದ ಕಲಿತಿರುವಂತಹ ಪಾಠ, ಪಡೆದಂತಹ ಅನುಭವ ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಏಕೆಂದರೆ ಅದೇ ನಿಮ್ಮ ಮುಂದಿನ ಜೀವನದ ದಾರಿಯನ್ನು ತೋರ್ಪಡಿಸುತ್ತದೆ. ಮಾತು ತೂಕವಾಗಿ ಇರಬೇಕು, ಮೌನ ಹಗುರವಾಗಿ ಇರಬೇಕು, ಪ್ರೀತಿ ಕಡಲಿನಂತೆ ವಿಶಾಲವಾಗಿ ಇರಬೇಕು, ಸ್ನೇಹ ಜೇನಿನಂತೆ ಸಿಹಿಯಾಗಿ ಇರಬೇಕು. ಅಂದಾಗ ಮಾತ್ರ ಅದು ಒಳ್ಳೆಯದು ಅಥವಾ ಅದು ನಿಮ್ಮ ಜೀವನಕ್ಕೆ ಸಹಕಾರವನ್ನು ಕೊಡಬಲ್ಲದು. ಆಗಿ ಹೋಗಿರುವುದನ್ನು ಸರಿಪಡಿಸುವುದಕ್ಕೆ ಪ್ರಯತ್ನವನ್ನು ಪಡಬೇಡಿ. ಅದು ಎಂದಿಗೂ ಕೂಡ ಸಾಧ್ಯವಾಗದೇ ಇರುವಂತಹ ಕೆಲಸ. ಅದನ್ನು ಹೊರತಾಗಿ ಮುಂದೆ ಮಾಡಬೇಕಾಗಿರುವುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ನೋಡಿ ಮಾಡಿ. ಅದು ಸದಾ ಕಾಲ ಒಳ್ಳೆಯದೇ ಆಗುತ್ತದೆ. ಅದು ಆಗುವಂತಹ ಕೆಲಸ. ಮನಸ್ಸಿನಲ್ಲಿ ಜವಾಬ್ದಾರಿಗಳು ಹೆಚ್ಚಾದಂತೆಲ್ಲ ವರ್ತನೆಗಳು ಬದಲಾಗುತ್ತಾ ಹೋಗುತ್ತವೆ. ಹಾಗೆಯೇ ಮನುಷ್ಯನೂ ಸಹ ಬದಲಾಗುತ್ತಾನೆ. ಬದಲಾವಣೆ ಈ ಜಗತ್ತಿನ ನಿಯಮವಾಗಿದೆ. ಹಾಗಾಗಿ ಯಾರೋ ಬದಲಾದರು ಎಂದು ನೀವು ಮನನೊಂದಿಕೊಳ್ಳಬಾರದು. ತಾಳ್ಮೆ ನಮ್ಮವರನ್ನ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ, ಮೌನ ಎನ್ನುವುದು ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ. ಜೀವನಕ್ಕೆ ಇವೇ ಬಿಗಿಯಾಗಿ ಇರುವಂತಹ ಕಾವಲುಗಳು. ಇವುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮೌನವು ಹಾಗೂ ತಾಳ್ಮೆ ತುಂಬಾ ಮುಖ್ಯವಾಗಿರುವಂತಹ ಅಸ್ತ್ರಗಳು. ನಿಮ್ಮ ಆಯ್ಕೆಗಳು ನಿಮ್ಮ ಜೀವನವನ್ನು ಬದಲಿಸಬಲ್ಲದು. ಹಾಗಾಗಿ ಸರಿಯಾದ ಆಯ್ಕೆಯನ್ನೇ ಮಾಡಬೇಕು. ಆಯ್ಕೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಆಯ್ಕೆಯಿಂದಲೇ ನಿಮ್ಮ ಜೀವನ ಉದ್ಧಾರವಾಗುವುದು. ಆಯ್ಕೆಯಿಂದಲೇ ನಿಮ್ಮ ಜೀವನ ಪಾತಾಳಕ್ಕೆ ಬೀಳುವುದು. ನೀವು ಯಾವ ವಿಷಯವನ್ನು, ಯಾವ ಕೆಲಸವನ್ನು, ಯಾವ ಗುರಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಾ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ.
ನಿಮ್ಮ ಸಮಸ್ಯೆಗಳಿಗೆ ಬೇರೊಬ್ಬರು ನಿಮಗೆ ಸಲಹೆಗಳನ್ನು ನೀಡಬಹುದು ಅಷ್ಟೇ, ಆದರೆ ಅದಕ್ಕೆ ಪರಿಹಾರವನ್ನು ನಾವೇ ಕಂಡುಕೊಳ್ಳಬೇಕು ಅನ್ನುವುದನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಮರೆಯಲೇಬಾರದು. ಸಮಸ್ಯೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ, ಆದರೆ ಯೋಚಿಸಿ ತಾಳ್ಮೆಯನ್ನು ತೆಗೆದುಕೊಂಡು ನಿಧಾನವಾಗಿ ನೋಡಬೇಕು ಅಷ್ಟೇ. ತಪ್ಪುಗಳಿಂದ ಪಾಠ ಕಲಿಯಬೇಕು ಹಾಗೂ ತಪ್ಪು ಮಾಡುವುದನ್ನು ಬಿಡಬೇಕು. ಹಾಗೆಯೇ ಕಹಿ ಘಟನೆಗಳನ್ನು ಕೂಡ ನಾವು ಮರೆತು ಜೀವನವನ್ನು ಮುಂದುವರಿಸಬೇಕು. ಆಗಿರುವಂತಹ ಕಹಿ ಘಟನೆಗಳನ್ನು ತಪ್ಪಿಸುವುದಕ್ಕೆ ಅಥವಾ ಅದನ್ನು ಬೇರ್ಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕೆಲಸಗಳನ್ನು ಮಧ್ಯದಲ್ಲಿ ಬಿಡಬೇಡಿ, ಏಕೆಂದರೆ ಅದನ್ನು ಶುರು ಮಾಡಲು ನೀವು ತುಂಬಾ ಕಷ್ಟವನ್ನು ಪಡುತ್ತಿರುತ್ತೀರಾ ಅಥವಾ ಒಂದು ಕಾಲದಲ್ಲಿ ಕಷ್ಟವನ್ನು ಪಟ್ಟಿರುತ್ತೀರಾ ಎನ್ನುವುದನ್ನು ಮರೆಯಲೇಬಾರದು. ಎಲ್ಲ ಕೆಲಸಕ್ಕೂ ಕೂಡ ಅದರದ್ದೇ ಆಗಿರುವಂತಹ ಪ್ರಧಾನತೆ ಎನ್ನುವುದು ಇರುತ್ತದೆ. ನಮ್ಮನ್ನು ನಾವು ಬೇರೆಯವರಿಗೆ ಹೋಲಿಕೆ ಮಾಡಿಕೊಳ್ಳುವುದಕ್ಕೆ ಹೋಗಲೇಬಾರದು. ಇದು ನಮಗೆ ನಾವೇ ಮಾಡಿಕೊಳ್ಳುವಂತಹ ಅಪಮಾನ. ನಮ್ಮ ಪಾಲಿನಲ್ಲಿ ಯಾವುದು ಇರುತ್ತದೆಯೋ ಅದು ಸಮಯ ಕಾಲ ಬಂದಾಗ ನಮಗೆ ದಕ್ಕುತ್ತದೆ. ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮನ್ನು ನೀವು ಇಷ್ಟವಾದರೆ ಮಾತ್ರ ಜಗತ್ತಿಗೆ ನೀವು ಇಷ್ಟವಾಗುವುದಕ್ಕೆ ಸಾಧ್ಯವಾದೀತು. ನಮ್ಮನ್ನು ಬೇರೊಬ್ಬರು ಮುಂದೆ ನಡೆಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾರೊಬ್ಬರೂ ಕೂಡ ಅದನ್ನು ಮಾಡಲು ಬರುವುದೇ ಇಲ್ಲ. ನಮ್ಮ ದಾರಿ ನಾವು ಕಂಡುಕೊಂಡು ಮುಂದೆ ನಡೆಯುವುದನ್ನು ಕಲಿಯಲೇಬೇಕು. ಇಲ್ಲಿ ಯಾವುದೂ ಕೂಡ ಅಸಾಧ್ಯ ಅಲ್ಲವೇ ಅಲ್ಲ, ಸಾಧ್ಯ. ಎಲ್ಲವೂ ಕೂಡ ನಿಮ್ಮಿಂದ ಹಾಗೆ ಆಗುತ್ತದೆ. ನಮಗಿರುವಂತಹ 2 ಕೈಗಳಲ್ಲಿ ಒಂದನ್ನು ನಮ್ಮ ಕೆಲಸಗಳಿಗೆ, ಇನ್ನೊಂದನ್ನು ಇತರರಿಗೆ ಸಹಾಯ ಮಾಡಲು, ಸಹಾಯವನ್ನು ನೀಡಲು ಉಪಯೋಗಿಸಿದರೆ ಬದುಕು ಎನ್ನುವುದು ಸುಂದರವೋ ಸಾರ್ಥಕವೂ ಕೂಡ ಆಗುತ್ತದೆ. ಹಾಗಾಗಿ ಸಾರ್ಥಕವಾಗಿರುವಂತಹ ಜೀವನ ಶೈಲಿಯನ್ನು ನಾವು ರೂಢಿಸಿಕೊಳ್ಳಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನಲ್ಲಿ ಬೇಡಿಕೆಯನ್ನು ಇಟ್ಟುಕೊಳ್ಳಿ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಿ. ಯಶಸ್ಸು ನಮ್ಮ ಪರಿಸ್ಥಿತಿಗಳನ್ನು ಅವಲಂಬಿಸಿದರೆ ಹೃದಯಪೂರ್ವಕವಾಗಿ ಮಾಡುವಂತಹ ಯಾವ ಕೆಲಸವೂ ಕೂಡ ವಿಫಲ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕೆಲಸವಾದರೂ ಕೂಡ ಪ್ರಾಮಾಣಿಕವಾಗಿ ಹೃದಯಪೂರ್ವಕವಾಗಿ ಮಾಡಿ. ಸಣ್ಣ ಪುಟ್ಟ ಮನಸ್ತಾಪಗಳಿಗೆ ಮನಸ್ಸಿನಲ್ಲಿ ಜಾಗವನ್ನು ಕೊಡಲೇಬೇಡಿ. ಅದು ದೊಡ್ಡ ಸಂಬಂಧಗಳನ್ನೇ ಹಾಳು ಮಾಡಿಬಿಡಬಹುದು. ಹಾಗಾಗಿ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಅಲ್ಲಿಗೆ ಬಿಟ್ಟು ಬಿಡುವುದು ಒಳ್ಳೆಯದು. ಅದರಿಂದ ಸಂಬಂಧಗಳು ಹಾಳು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ನೀವು ಮುಂದುವರಿಸುತ್ತೀರಿಯೋ ಆಗ ನಿಮ್ಮ ಸಂಬಂಧ ಎನ್ನುವುದು ಹಾಳಾಗುವುದು ಖಂಡಿತ. ಕೆಲಸ ಮಾಡುವಂತಹ ಸಾಮರ್ಥ್ಯ ಇದ್ದಾಗ ಮೈ ಬಗ್ಗಿಸಿ ದುಡಿಯಿರಿ. ಆ ದುಡಿತದ ನೆನಪು ಮುಂದೆ ಕೈ ಸೋತಾಗ ಆನಂದವನ್ನು ನೀಡುತ್ತದೆ ಎನ್ನುವುದನ್ನು ನೀವು ಮರೆಯಲೇಬಾರದು. ದುಡಿಯುವ ಅಥವಾ ಕೆಲಸ ಮಾಡುವಂತಹ ಸಮಯದಲ್ಲಿ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ನಿರಂತರವಾಗಿ ನಾವು ಶ್ರಮವನ್ನು ಹಾಕಿ ದುಡಿಯಬೇಕು. ಮುಂದೆ ಒಳ್ಳೆಯ ಕಾಲ ಬಂದಾಗ ಕುಳಿತುಕೊಂಡು ತಿನ್ನುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ತೃಪ್ತಿ ಅಂದರೆ ನಿಮಗೆ ಬೇಕಾದದ್ದನ್ನು ಪೂರೈಸುವುದು ಅಲ್ಲವೇ ಅಲ್ಲ, ಆದರೆ ನೀವು ಈಗಾಗಲೇ ಎಷ್ಟು ಹೊಂದಿದ್ದೀರಿ ಎನ್ನುವುದರ ಅರಿವು ಅದು ಆಗಿರುತ್ತದೆ ಎನ್ನುವುದನ್ನು ನೀವು ಮರೆಯಲೇಬಾರದು. ತೃಪ್ತಿಯನ್ನು ಕಾಣಬೇಕು ಮನುಷ್ಯ. ಅಂದರೆ ಇದ್ದಿದ್ದರಲ್ಲಿಯೇ ತೃಪ್ತಿಯನ್ನು ಕಾಣುವಂತಹ ಮನಸ್ಥಿತಿಯನ್ನು ರೂಢಿಸಿಕೊಳ್ಳಬೇಕು. ಅದೃಷ್ಟವಂತ ಎಂದರೆ ಅವಕಾಶಗಳನ್ನು ಪಡೆಯುವಂಥವನು ಅಲ್ಲವೇ ಅಲ್ಲ. ಬುದ್ಧಿವಂತ ಅಂದರೆ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಳುವವನು. ಇದೇ ಅದೃಷ್ಟವಂತ ಮತ್ತು ಅವಕಾಶವಂತನನ್ನ ಅಥವಾ ಬುದ್ಧಿವಂತನ ಇರುವಂತಹ ವ್ಯತ್ಯಾಸ. ಚಿಂತೆಗೂ ಚಿತೆಗೂ ಒಂದೇ ಸೊನ್ನೆಯಷ್ಟೇ ವ್ಯತ್ಯಾಸ. ಆದರೆ ಚಿತೆ ಸತ್ತ ದೇಹಗಳನ್ನು ಸುಟ್ಟರೆ ಚಿಂತೆ ಎನ್ನುವುದು ಬದುಕಿರುವಂತಹ ದೇಹವನ್ನೇ ಸುಟ್ಟಿಬಿಡುತ್ತದೆ. ಹಾಗಾಗಿ ಅತಿಯಾದ ಚಿಂತೆ ಒಳ್ಳೆಯದಲ್ಲ.
ನೀವು ಯಾವಾಗಲೂ ಕೂಡ ಒಳ್ಳೆಯ ಯೋಚನೆಗಳನ್ನೇ ಮಾಡಿ, ಒಳ್ಳೆಯ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಸದಾ ಕಾಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನ ಇಡಿ. ಒಳ್ಳೆಯದು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಆವರಿಸುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.